ಲೋಕಸಭೆಯ ಎಂಪಿಯಾಗಿ ನೂರಾರು ಜನರಿಗೆ ಕೆಲಸ ಕೊಟ್ಟಿದ್ದಂತಹ ಪ್ರಜ್ವಲ್ ರೇವಣ್ಣ ಸದ್ಯ ಅತ್ಯಾಚಾರದ ಪ್ರಕರಣದಲ್ಲಿ ಜೈಲು ವಾಸದಲ್ಲಿದ್ದಾರೆ. ಇದೀಗ ಈ ಆರೋಪಿಗೆ ಜೈಲಿನಲ್ಲಿ ಏನ್ ಕೆಲಸ ಕೊಡಬೇಕು ಅನ್ನುವಂಥ ಬಗ್ಗೆ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದು ಎಲ್ಲಾ ಕೈದಿಗಳಂತೆ ದಿನಕೂಲಿ ಕೆಲಸವನ್ನ ಮಾಡಬೇಕಾಗಿದೆ. ಹೌದು, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ನೀಡಿದೆ. ಸದ್ಯ ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಏನು ಕೆಲಸವನ್ನ ಕೊಡಬೇಕು ಎಂಬುದರ ಬಗ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದ್ದು ಶೀಘ್ರದಲ್ಲಿಯೇ ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಕೆಲಸವನ್ನ ನೀಡಲಾಗುತ್ತಂತೆ. ಸದ್ಯ ಪ್ರಜ್ವಲ್ ರೇವಣ್ಣ ವಿದ್ಯಾಭ್ಯಾಸದ ಮೇಲೆ ಕೆಲಸವನ್ನ ನೀಡಲು ಚಿಂತನೆ ನಡೆದಿದ್ದು ಅಪರಾಧಿ ಪ್ರಜ್ವಲ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದಾರೆ. ಇನ್ನು ವ್ಯಾಸಂಗಕ್ಕೆ ಹೊಂದಿಕೊಳ್ಳುವಂತಹ ಕೆಲಸವನ್ನ ನೀಡಲು ಜೈಲು ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಜೈಲಿನಲ್ಲಿರ್ತಕ್ಕಂತಹ ಸಾಜಾಬಂದಿ ಕೈದಿಗಳು ಕಡ್ಡಾಯವಾಗಿ ಜೈಲಿನಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಲೇಬೇಕು. ಸದ್ಯ ಜೈಲಿನಲ್ಲಿ ಬೇಕರಿ, ತೋಟಗಾರಿಕೆ, ಗ್ರಂಥಾಲಯ ನಿರ್ವಹಣೆ, ಶಿಕ್ಷಣ, ಮಗ್ಗ ಹಾಗೆ ಸಣ್ಣ ಪುಟ್ಟ ಕೈಗಾರಿಕೆಯ ಕೆಲಸ ಆಗಿರಬಹುದು, ಹಾಗೆ ಅಡುಗೆ ಮನೆ ನಿರ್ವಹಣೆ ಆಗಿರಬಹುದು, ಹಾಗೆ ಅಡ್ಮಿನಿಸ್ಟ್ರೇಟರ್ ಅನ್ನ ನೋಡಿಕೊಳ್ಳುವುದು, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮುಂತಾದಂತಹ ಕೆಲಸಗಳು ಇರುತ್ತೆ. ಸದ್ಯ ಪ್ರಜ್ವಲ್ ರೇವಣ್ಣ ಯಾವುದೇ ಕೆಲಸವನ್ನ ಮಾಡಿದ್ರು ದಿನಕ್ಕೆ 540 ರೂಪಾಯಿ ದಿನಕೂಲಿ ಸಿಗಲಿದ್ಯಂತೆ. ಇನ್ನು 1 ವರ್ಷ ಆದ ನಂತರ 615 ರೂಪಾಯಿ ಕೂಲಿ ನಿಗದಿಯಾಗಲಿದ್ಯಂತೆ. ಇನ್ನು ಜೈಲಿನ ಹೊರಗೆ 16 ಜನಕ್ಕೆ ತನ್ನ ತೋಟದಲ್ಲಿಯೇ ಪ್ರಜ್ವಲ್ ರೇವಣ್ಣ ಕೆಲಸ ಕೊಟ್ಟಿದ್ರು. ಇನ್ನು ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಆಗಿದ್ರು. ಜೊತೆಗೆ ಪ್ರಜ್ವಲ್ಗೆ ಜೈಲು ಹೊರಗೆ ಎಲ್ಲದಕ್ಕೂ ಕೂಡ ಆಳು ಕಾಳು ಇದ್ರು. ಆದ್ರೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣನೇ ಕೂಲಿ ಕೆಲಸ ಮಾಡಿ ನಿತ್ಯದ ಕೂಲಿಗಾಗಿ 540 ರೂಪಾಯಿ ಹಣವನ್ನ ಪಡ್ಕೊಳ್ಬೇಕಾದಂತಹ ಸ್ಥಿತಿ ಇದೆ. ಇನ್ನು ಜೈಲು ಕಾಯ್ದೆ ಪ್ರಕಾರ ಜೈಲು ಅಧಿಕಾರಿಗಳು ನೀಡುವಂತಹ ಕೆಲಸವನ್ನ ಸಾಜಾ ಬಂದಿಗಳು ಮಾಡಬೇಕು ಅಥವಾ ವ್ಯಾಸಂಗಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು. ಸದ್ಯ ಸಾಜಾ ಕೈದಿಯಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಯಾವ ಕೆಲಸವನ್ನ ಜೈಲಿನಲ್ಲಿ ಮಾಡ್ತಾರೆ ಎಂಬಂತಹ ಪ್ರಶ್ನೆ ಉದ್ಭವವಾಗಿದೆ.